ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ತಾ ಇರ್ಬೋದು ನಾನು ಹಿಂಗೆ ಟಿ ಇದೆ. ಈ ಟಿ ಏನಪ್ಪ ಅಂದರೆ ನೋಡ್ತಾ ಇರ್ಬೋದು ಏನು ಲುಕ್ ಕಾಣಿಸುತ್ತೆ. ಫಾರ್ಸಿ ಅಂತ ಬರ್ದಿರೋ ಅಂಥದ್ದು ಮುಂದ್ಗಡೆ ಗ್ರಿಲ್ ಮೇಲೆ ತಿರ್ಗಾ ಮೇಲ್ಗಡೆ ನೋಡಿದ್ರೆ ಗಜ ಅಂತ ಇರ್ಬೋದು. ತಿರ್ಗಾ ಮೇಲ್ಗಡೆ ಎಕ್ಸ್ಟ್ರಾ ಲೈಟ್ ಬೇರೆ ಕೊಟ್ಟವ್ರೆ. ತಿರ್ಗಾ ಫಾಗ್ ಲ್ಯಾಂಪ್ ಕೊಟ್ಟವ್ರೆ. ತಿರ್ಗಾ ವೀಲ್ ಕ್ಯಾಪ್ ನೋಡಿದ್ರೆ ಇರ್ಬೋದು, ಫಿದಾ ಆಗೋದು ಗಾಯ್ಸ್. ಹಿಂದ್ಗಡೆ ಗಜ ಅಂತ ಬರ್ದಿರೋ ಅಂಥದ್ದು, ಹಿಂದ್ಗಡೆ ಸ್ಟೆಪ್ನಿ ಕೊಟ್ಟಿರೋ ಅಂಥದ್ದು. ಹಾಗೆ ಮುಂದ್ಗಡೆ ನೋಡೋಕೆ ಔಟ್ಲುಕ್ ಈ ಥರ ಕಾಣ್ತಿದೆ. ನೋಡ್ತಾ ಇರ್ಬೋದು ನೀವು. ಇನ್ನು ಆನಿಮೇಷನ್ ಕೀ ವಿಚಾರಕ್ಕೆ ಬಂದರೆ ನೋಡ್ತಾ ಇರ್ಬೋದು, ಫಸ್ಟ್ನೇ ಆನಿಮೇಷನ್ ಕೀ ಒತ್ತಿದ್ರೆ ವಿಂಡೋಸ್ ಓಪನ್ ಕ್ಲೋಸ್ ಆಗ್ತವೆ. ಎರಡನೇ ಆನಿಮೇಷನ್ ಕೀ ಆನ್ ಮಾಡಿದ್ರೆ ಪ್ಯಾಸೆಂಜರ್ ಹೋಗ್ತಾರೆ, ತಿರುಗಿ ಮತ್ತೆ ಬರ್ತಾರೆ. ಆಫ್ ಮಾಡಿದ್ರೆ ಮೂರರಿಂದ ನೋಡೋದಾದರೆ ಹಿಂದ್ಗಡೆ ಡಿಕ್ಕಿ ಓಪನ್ ಆಗುತ್ತೆ. ಸೊ ಗಾಯ್ಸ್, ಚಿಕ್ಕ ಇಂಟ್ರೋ ನೋಡ್ಕೊಂಬಂದು ದಾದಾ ಯಾರು ಗೊತ್ತಾ? ಕಲ್ಲ ಸ್ವಾಗ್ ಗೊತ್ತಾ? ಹಾಯ್ ಗಾಯ್ಸ್, ಎಲ್ರಿಗೂ ಟಿ ಮೋಡ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಮಾಡೋದ್ರಲ್ಲಿ ಹೋಗಿ ಟಿ ಮೋಡ್ ಬಸ್ಸೋಡ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಎಲ್ಲ ಕ್ಲೀನಾಗಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಅರ್ಥ ಆಗುತ್ತೆಲ್ಲ ಕಂಪ್ಲೀಟಾಗಿ. ಸರ್ಚ್ ಮಾಡಿದ ತಕ್ಷಣ ಫಸ್ಟಿಗೆ ಬರ್ತದೆ ಟ್ರಾವೆಲರ್ಸ್ ಬಸ್ ಮೋಡ್ ಅಂತ. ಅದನ್ನು ಇನ್ಸ್ಟಾಲ್ ಮಾಡಿರಿ. ಇನ್ಸ್ಟಾಲ್ ಮಾಡಿ ಸಿಗ್ತೀನಿ ನಿಮಗೆ. ಇವಾಗ ನೋಡ್ತಾ ಇರ್ಬೋದು ಇನ್ಸ್ಟಾಲ್ ಆಯಿತು. ಇವಾಗ ಓಪನ್ ಮಾಡಿರಿ ಆ್ಯಪ್. ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಂಬರ್ 3 ಕ್ಲಿಕ್ ಮಾಡಿರಿ. ಟಿ ಮೋಡ್ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ನಾನು ಕ್ಲಿಕ್ ಮಾಡೋದ್ನಲ್ಲ ಅಲ್ಲಿ ಇಲ್ಲಿ ಕಾರ್ ಸಿಂಬಲ್ ಕಾಣಿಸ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕೆಳಗಡೆ ಡೈರೆಕ್ಟಾಗಿ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಸೀದಾ ಕ್ರೋಮ್ ಬ್ರೌಸರ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಏನಪ್ಪ ಮಾಡಬೇಕು ಅಂದರೆ ಸಿಂಪಲ್, ಇಲ್ಲಿ ನೀಲಿ ಕಲರ್ ಮೇಲೆ ಟ್ಯಾಪ್ ಮಾಡಿ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಡೌನ್ಲೋಡ್ ಆಯಿತು. ಓಕೆ ಗಾಯ್ಸ್, ಆಮೇಲೆ ತಿರ್ಗಾ ಲಿವರ್ ಹೆಂಗೆ ಡೌನ್ಲೋಡ್ ಮಾಡೋದು ಅದು ಬಂದು ಹೇಳ್ಕೊಡ್ತೀನಿ. ಅದು ಸೇಮ್ ಹಿಂಗೆ ಸಿಂಪಲ್ಲು. ಕೆಳಗಡೆ ಲಾಸ್ಟ್ ಫಾರ್ಸಿ ಟ್ರಾವೆಲರ್ ಗಜ ಟ್ರಾವೆಲ್ಸ್ ಅಂತ ಐತಲ್ಲ, ಆ ಟಿ ಒಂದು ಮೋಡ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕೆಳಗಡೆ ಫೋಟೋ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕೆಳಗಡೆ ಡೌನ್ಲೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಹಾಗೆ ತಿರ್ಗಾ ಅದೇ ವೆಬ್ಸೈಟ್ಗೆ ಕರ್ಕೊಂಡ್ಬರುತ್ತೆ. ಇಲ್ಲಿ ಮ್ಯಾಗಡೆ ರೈಟ್ ಸೈಡಲ್ಲಿ ಡೌನ್ಲೋಡ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಆಟೋಮೆಟಿಕ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಗ್ತೈತೆ. ನೋಡ್ತಾ ಇರ್ಬೋದು ಬಂತು. ಇಲ್ಲಿ ಹೊಸ ಕಲರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಅದಕ್ಕೆ ಈ ಥರ ತೋರಿಸ್ತಿದ್ದೆ. ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಅದ್ರ ಮೇಲೆ ಹತ್ರ ಡೌನ್ಲೋಡ್ ಆಟೋಮೆಟಿಕ್ ಆಗ್ತೈತೆ. ನೋಡ್ತಾ ಇರ್ಬೋದು ಆಯಿತು. ಈಗ ಬ್ಯಾಕ್ ಬನ್ನಿ. ಇವಾಗ ನಿಮ್ಮೊಂದು ZHR ಆ್ಯಪ್ ಅಂತ ಬೇಕಾಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಅದು ಪ್ಲೇಸ್ಟೋರ್ ಸಿಗುತ್ತೆ. ಇಲ್ಲಿ ಸೀದಾ ಡೌನ್ಲೋಡ್ ಫೋಲ್ಡ್ರ್ ಮೇಲೆ ಹೋಗ್ರಿ. ಇಲ್ಲಿ ಅವೆಲ್ಲ ಮೋಡ್ ಡೌನ್ಲೋಡ್ ಮಾಡೋದಲ್ಲ, ಅದನ್ನ ಹುಡುಕ್ಬೇಕು. V3 ಟ್ರಾವೆಲರ್ಸ್ ಬಸ್ ಮೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ ಒತ್ತಿಡ್ಕೊಂಡು ಕಾಪಿ ಮಾಡಿ ಮಾಡ್ಕೊಂಡು ಮೇಲೆ ಡೌನ್ಲೋಡ್ ಅಂತ ಕಾಣಿಸ್ತಿದ್ದೆ, ಅದನ್ನು ಒತ್ತಿ. ಅಲ್ಲಿ ಡಿವೈಸ್ ಸ್ಟೋರ್ ಮೇಲೆ ಒತ್ತಿ. ಇಲ್ಲಿ ಸೀದಾ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಒತ್ತಿ. ಇಲ್ಲಿ ಬಸ್ಸೋಡು, ಇಲ್ಲಿ ಮೋಡ್ಸು ಡೈರೆಕ್ಟ್ ಕೆಳಗಡೆ ನೀಲಿ ಕಲರ್ ಕಾಣ್ತಿದ್ದಿಲ್ಲ, ಅದನ್ನ ಒತ್ತಿ. ನಿಮಗೆ ಪೇಸ್ಟ್ ಆಗೋಗುತ್ತೆ. ನಾನು ಆಲ್ರೆಡಿ ಪೇಸ್ಟ್ ಮಾಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಸೀದಾ ಪೇಸ್ಟ್ ಆಗಿದೆ ನೋಡ್ಬೋದು. ಓಕೆ ಗಾಯ್ಸ್, ಇವಾಗ ಡೈರೆಕ್ಟ್ ಗೇಮ್ ಓಪನ್ ಮಾಡಿರಿ. ಲಿವರ್ ಹೆಂಗೆ ಹಾಕೋಣೋದು ಹೇಳ್ಕೊಡ್ತೀನಿ. ಸೇಮ್ ಮೋಡ್ ಇನ್ನೇನು ಗೊತ್ತಿರುತ್ತೆ. ಎಲ್ಲ ಕಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸರ್ ಲಿವರ್ ಅಂತ ಐತೆ ಲೆಫ್ಟ್ ಸೈಡಲ್ಲಿ, ಅದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಫೈಲ್ ಮ್ಯಾನೇಜರ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಗಜ ಹಾಲಿಡೇಸ್ ಲಿವರಿ ಅಂತ ಇರುತ್ತೆ,
ನೀವು ಡೌನ್ಲೋಡ್ ಮಾಡ್ರಿ, ಅದನ್ನ ಮೇಲೆ ಕ್ಲಿಕ್ ಮಾಡಿರಿ, ಡೈರೆಕ್ಟಾಗಿ ಬಂದು ಟಿಕೆಟಿಗೆ ಹೋಗೋಣತ್ತೆ. ಇಲ್ಲಿ ಅಪ್ಲೈ ಅಂತ ಕೊಡ್ರಿ. ಇಲ್ಲಿ ನಿಮಗೆ ದುಡ್ಡಾದ್ರೆ ಕಟ್ಬೋದು, ಫ್ರೀ ಆ್ಯಡ್ ಬರ್ತೈತೆ, ಆ್ಯಡ್ ನೋಡಿದ್ರೆ ಆಟೋಮೆಟಿಕ್ಲಿ ಹೋಗೋಣತ್ತೆ. ಸೊ ಅಷ್ಟೇ ಗೈಸ್, ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.